ಸ್ಥಾಯಿ ಸಮಿತಿ ಚೇರ್ಮನ್ ಮತ್ತು ಸರ್ವ ಸದಸ್ಯರನ್ನು ಸ್ವಾಗತ ಕೋರುತ್ತಾ, ಪತ್ರಿಕಾ ಮಾಧ್ಯಮದವರನ್ನು ಸ್ವಾಗತ ಕೋರುತ್ತಾ ಮತ್ತು ನನ್ನ ಸಿಬ್ಬಂದಿಯವರನ್ನು ಸ್ವಾಗತ ಕೋರುತ್ತಾ ಇವತ್ತಿನ ಸಭೆಯನ್ನು ಪ್ರಾರಂಭಿಸಲು ಮಾನ್ಯ ಅಧ್ಯಕ್ಷರಿಗೆ ವಿನಂತಿ ಮಾಡಿದ್ದಾರೆ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪುರಸಭೆಯ ಸಾಮಾನ್ಯ ಸಭೆಯು ಸೋಮವಾರ ದಿನಾಂಕ 11 ಆಗಸ್ಟ್ 2025 ಮುಂಜಾನೆ 11 ಗಂಟೆಗೆ ಪುರಸಭೆ ಸಭಾಭವನದಲ್ಲಿ ಜರುಗಿತು. ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಲು ಅನೇಕ ಸದಸ್ಯರು ಒಮ್ಮತದಿಂದ ಆಗ್ರಹಿಸಿದರು. ಮುಖ್ಯಾಧಿಕಾರಿಗಳು 4 ದಿನದಲ್ಲಿ ಆ ಕಾರ್ಯವನ್ನು ಪೂರ್ಣ ಮಾಡುತ್ತೇವೆ ಎಂದು ಸಭೆಯಲ್ಲಿ ಭರವಸೆ ನೀಡಿದ್ದಾರೆ. ದಿನಾಂಕ 31/5/2025 ನಡೆದ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಓದಿ ದೃಢೀಕರಿಸಲಾಯಿತು. ಸಂಕೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸಂತೆ ಕರದ ನಿಲಾವು ಕುರಿತು ಚರ್ಚೆ ನಡೆಯಿತು. ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಕೂಡ ನಡೆದವು. ಈ ಸಭೆಯಲ್ಲಿ ಈ ಒಂದು ವಿಷಯಗಳನ್ನು ಚರ್ಚೆ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಯಿತು. ಹೀಗಾಗಿ ಇವ್ರು ಏನ್ ಮಾಡುತ್ತಾರೆ, ಈ ಘಟ್ಟ ಗಾಡಿಗಳಿಗೆ ನಮ್ಮಲ್ಲಿ ಆಟೋ ಟಿಪ್ಪರ್ಗಳು ಇರೋದ್ರ ಇವ್ರ ಸಂಖ್ಯೆನ ಕಡಿಮೆ ಸರ್. ಆಟೋ ಟಿಪ್ಪರ್ಗಳಿಗೆ 1,000 ಮಣಿಗಳಿಗೆ ಒಂದು ಆಟೋ ಟಿಪ್ಪರ್ ಅಂತ ನಮ್ಮಲ್ಲಿ 6 ಆಟೋ ಟಿಪ್ಪರ್ ಅದಾವ ಸರ್. ಸೊ ಇವ್ರು ಏನ್ ಮಾಡ್ಬಿಡ್ತಾರೆ, ಬಿಡಿಸಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವ್ರಿಗೆ 21 ಜನ ಏನು ಮೊದಲು ಕೆಲಸ ಮಾಡ್ತಾರಲ್ರಿ, 7 ಜನಕ್ಕೆ ಮಾತ್ರ ಟೆಂಡರ್ ಹಾಕಿಬಿಟ್ಟು ಅವ್ರ ಪಗಾರನ ಇವ್ರಿಗೆ 21 ಮಂದಿಗೆ ಹಂಚಿಕೊಡುವಂತ ವ್ಯವಸ್ಥೆ ಮಾಡ್ಕೊಂಡಾರ ಸರ್. ಮೊದಲು ಅಲ್ಲಿರುವಂತ ಸಮುದಾಯಗಳನ್ನ ಅವಕ್ಕೆ ಬೇಸಿಕ್ ಆಗಿ ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಸ್ಕೂಲು ಇನ್ನೊಂದು ಅಂಗನವಾಡಿಗಳ ಆಗ್ಲಿ ಇವೆಲ್ಲ ಹೋಗ್ತಾರೆ. ಈಗ ಎರಡು ದಿವಸ ಸರ್ ನಾನು ಇಲ್ಲಿ ಮಂದಿ ಯಾರು ಒಳಗೆ ಬಂದ್ರೆ ಏನು ಗೊತ್ತಿಲ್ಲ ಅನುವಾದಕರು ಸೂಚಕರು ಸಹಿ ಮಾಡಿದಾರೋ ಎಲ್ಲೋ ಸೂಚಕರು ಅಮ್ಮನಗೌಡ ಅದಾರ, ಮತ್ತೆ ಸಂಗೀತ ಕೋಳಿ ಅವರು ಅದರ ಅನುವಾದಕರು. ಇವರಿಗೆ ಆ ಸಬ್ಜೆಕ್ಟ್ ಗೊತ್ತೈತೋ ಇಲ್ಲೋ? ಗೊತ್ತೈತಂತಾರೆ ಸರ್, ಇದು ಗೊತ್ತೈತೋ ಇಲ್ಲ ಅವ್ರಿಗೆ? ಅವರೇ ಅಂತ ಹೇಳ್ಬೇಕು. ಗೊತ್ತಿಲ್ಲ ಸಹಿ ಮಾಡ್ತಾರವ, ಮತ್ತೆ ಗೊತ್ತಿದ್ರೆ ಹೇಳಿ ಅವ್ರಿಗೆ ಅಂತ ಗೊತ್ತಿದ್ರೆ ಹೇಳ್ಬೇಕು. ಸಂಘರ್ನಿಲ್ಲ, ವಿಷಯವಿಲ್ಲ, ತೆಗೆದಿಲ್ಲ, ಗಂಟಾ ಗಡಿಯವ್ರು ಯಾರಿಲ್ಲ. ಈಗ ನಾವು ಯಾರು ದಿವಸ ಹಾಸನ ಮಾಡತ್ತಾರು ಅದ್ರ ವಿಷಯ ಹಾಸನೇ ಇಲ್ಲ. ರಸ್ತೆ ಮಾಡ್ಕೊಂಡು तुम्हाला फोटो एखाद्या अध्यक्षाशी फोटो फोटो सगळं त्याच्या अगोदर सगळं पंचायत कोणाला महेश केरूर आहे बा, त्याची विचारून बघा. बसवून महेश केरूर, हा महेश केरूर प्रत्येक वेळा सांगून काम करून घेत असते. परत आणि दुसरे एकदा 2-3 त्यांनी सांगून काम करत असतात. प्रशांत कांबळे ಯಾರು ಪಾಲನೆ ಮಾಡಲಿಲ್ಲ.
ನೋಟಿಸ್ ಕೊಡ್ತಾನಂತ ಹೇಳಿದ್ರು ಸರ್. ನೋಟಿಸ್ ನೀವು ಕೊಟ್ಟಿದ್ರು ಇಲ್ಲೋ ನಮ್ಗೆ ಗೊತ್ತಿಲ್ಲ, ಬಟ್ ಆದ್ರೂ ನೀವು ಪ್ರಿಂಟ್ ಆಗತ್ತಾವ. ಈಗ ನೀವು ಅಂತೀರಿ ಹೊರಗಿನ ಎಲ್ಲಂದ್ರೆ ಮಾಡ್ಕೊಂಡು ಬರ್ತಾರ ಸರ್. ಕೇಳ್ರಿ ಲೋಕಲ್ ಎಕ್ಸ್ಪೀರಿಯನ್ಸ್ ಇದ್ದಾವ ಹಂಚ್ಬೇಕ, ಬೇರೆ ಹೊರಗಿನ ಹಂಚಕ್ ಬರಾಕಿಲ್ಲ ಸರ್. ಅಲ್ಲಿ ನಾವು ಮಾಡಾಕಿಲ್ಲ ಅನ್ನಂಗಿಲ್ಲ, ಬಟ್ ಅದ್ರ ಮೇಲೆ ಇಂಪ್ಲಿಮೆಂಟೇಷನ್ ಯಾರು ಮಾಡ್ಬೇಕು ಸರ್? ಅದ ಈಗ ಇಂಗ್ಲಿಷ್ ದಾಗ ಕೆಲವು ಕೋರ್ಸ್ ಇದಾವ ಈಗ ಸರ್. ಈಗ ಯಾರು ನೀವು ಹೇಳ್ಬೇಕಾದ ವಿಷಯ ಮಾಡ್ತೀರ ಮಾಡ್ರಿ, ಆಗುದಿಲ್ಲ ರಾಜ್ಯ ಕೋರ್ಟ್ ಬರೀ ಈ ವಿಷಯದಲ್ಲಿ ನಾವು ಯಾವಾಗ ಹೇಳ್ತೀವಿ ನೋಡ್ರಿ, ಸೀರಿಯಸ್ ಆಗಿ ಹೇಳ್ತೀವಿ ನಾವು ಮಾಡೋರು. ಯಾಕಂದ್ರೆ ನೀವು ಪ್ರತಿ ಸಲ ನೋಡಿದಾಗ ಎಲ್ಲ ಬರೀತೀರಿ ಅಂತಾರೆ, ಬೆಳಗ್ಗೆ ಹೇಳ್ತೀರಿ, ಸುಳ್ಳು ಹೇಳ್ತೀರಿ, ಅವ್ರಿಗೆ ಇವ್ರಿಗೆ ಹತ್ರ ಹೋಗು ಯಾರು ಬರ್ತಾರೋ ತೆಗಿಬೇಕು ನೋಡ್ರಿ. ಇಲ್ಲ ನಾವು ಮತ್ತೆ ಇಲ್ಲೇ ಕೊಡ್ಬೇಕಾಗಿ ನಾವು ನೋಡಿದ್ದೇವೆ ತೆರಿಗೆ ಕೂಡ ಎಲ್ರಿಗಪ್ಪ ಕನ್ನಡ ಅಂಶ ಮನೆ ಎಲ್ಲ ಅಂತೇಳಿ 2 ಸಲ ಬೇಕಾದ್ರೆ 1 ವರ್ಷ ಬೇಕಾದ್ರೆ ಸಭೆಯ ಪ್ರಾರಂಭದಲ್ಲಿ ಮೊದಲಿಗೆ ಪುರಸಭೆ ಮುಖ್ಯಾಧಿಕಾರಿ ಶ್ರೀ ಪ್ರಕಾಶ್ ಮಠದವರು ಎಲ್ಲರಿಗೆ ಸ್ವಾಗತಿಸಿ ಸಭೆಯನ್ನು ಪ್ರಾರಂಭ ಮಾಡಲಾಯಿತು. ಉಪಸ್ಥಿತಿ ಈ ಒಂದು ಸಭೆಯ ಅಧ್ಯಕ್ಷತೆ ಸೀಮಾ ಶ್ರೀಕಾಂತ್ ಹತ್ನೂರೆ ನಗರಾಧ್ಯಕ್ಷರು ಇವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಉಪಸ್ಥಿತಿ ಶ್ರೀ ಸಚಿನ್ ಭೋಪ್ಳೆ ಉಪನಗರಾಧ್ಯಕ್ಷರು, ಪ್ರಮೋದ್ ಹೊಸಮನಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಸದಸ್ಯರಾದ ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ಅಜಿತ್ ಕರಜಗಿ, ಸುನಿಲ್ ಪರ್ವತರಾವ್, ಅಮರ್ ನಲ್ಲವಡೆ, ಅವಿನಾಶ್ ನಲ್ಲವಡೆ, ಸಂಜಯ್ ಶಿರ್ಕೋಳಿ, ಗಂಗಾರಾಮ್ ಭೂಸ್ಗೋಳ್, ಚಿದಾನಂದ್ ಕರ್ದನವರ್, ದಿಲೀಪ್ ಹೊಸಮನಿ, ಮಹೇಶ್ ಹಟ್ಟಿವಳಿ, ಥಬ್ರೇಜ್ ಹಜರತ್ಭಾಯಿ, ಪ್ರವೀಣ್ ನೆಸ್ರಿ, ರಿಜ್ವಾನಾ ರಾಂಪುರೆ, ಪಾರ್ವತಿ ನಾಯ್ಕ್, ಲತಾ ಮರ್ಡಿ, ಮನೋರಮಾ ಸುಗತೆ, ಸುಚಿತಾ ಪರೇಠ್, ಶಿವಾನಂದ್ ಮುಡ್ಸಿ, ಉಮೇಶ್ ಕಾಂಬಳೆ ಹಾಗೂ ಪತ್ರಕರ್ತರು, ಸಿಬ್ಬಂದಿ ವರ್ಗದವರು ಮತ್ತು ಇಂಜಿನಿಯರ್ ಆದ ರವೀಂದ್ರ ಗಡಾದ್ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ದೇಶ್ ಪ್ರಭು ನ್ಯೂಸ್, ಸಂಕೇಶ್ವರ್. ಇಲ್ಲ